ಬಹಳ ವರ್ಷಗಳ ಹಿಂದೆ ಮಹಿಷಾಸುರ ಎಂಬ ರಾಕ್ಷಸ ರಾಜನು ಮಹಾನ್ ಶಕ್ತಿಯನ್ನು ಪಡೆದನು. ಈ ಶಕ್ತಿಯನ್ನು ಅವನು ಬ್ರಹ್ಮದೇವರಿಂದ ವರವಾಗಿ ಪಡೆದಿದ್ದನು. ಆ ವರವು ಅವನನ್ನು ಯಾವ ಮಾನವ ಅಥವಾ ದೇವರು ಕೂಡ ಸೋಲಿಸಲಾರರು ಎಂಬುದಾಗಿತ್ತು. ಈ ಶಕ್ತಿಯ ಆಧಾರದ ಮೇಲೆ ಮಹಿಷಾಸುರನು ಸ್ವರ್ಗ ಮತ್ತು ಭೂಲೋಕದಲ್ಲಿ ತೊಂದರೆಗಳನ್ನು ಸೃಷ್ಟಿಸಲು ಆರಂಭಿಸಿದನು. ದೇವರನ್ನು ಸೋಲಿಸಿ ತಾನೇ 3 ಲೋಕಗಳ ರಾಜನೆಂದು ಘೋಷಿಸಿದನು. ದೇವತೆಗಳು ಅವನ ಕ್ರೂರತೆಯನ್ನು ಸಹಿಸಲಾರದೆ ತ್ರಿಮೂರ್ತಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಪ್ರಾರ್ಥಿಸಿದರು. ಅವರ ಕೋಪದಿಂದ ಹೊರಬಂದ ದಿವ್ಯ ಶಕ್ತಿಗಳು ಸೇರಿ ಒಂದು ಶಕ್ತಿಯುತ ದೇವಿಯನ್ನು ಸೃಷ್ಟಿಸಿತು. ಅವಳೇ ದುರ್ಗಾದೇವಿ. ಅವಳು ದಶಬಾಹುವಳಾಗಿದ್ದು ದೇವತೆಗಳಿಂದ ದೊರೆತ ಆಯುಧಗಳನ್ನು ಹಿಡಿದಿದ್ದಳು. ಅವಳು ಸಿಂಹದ ಮೇಲೆ ಆರೂಢಳಾಗಿದ್ದು ಶೌರ್ಯ ಮತ್ತು ಶಕ್ತಿಯ ಸಂಕೇತವಾಗಿದ್ದಳು. ದುರ್ಗಾದೇವಿ ಮತ್ತು ಮಹಿಷಾಸುರರ ನಡುವೆ ಭೀಕರ ಯುದ್ಧ ಶುರುವಾಯಿತು. 9 ರಾತ್ರಿ ಮತ್ತು 10 ದಿನಗಳು ಆ ಯುದ್ಧ ನಡೆಯಿತು. ದಶಮಿಯ ದಿನ ದುರ್ಗಾದೇವಿ ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ಸಂಹರಿಸಿದಳು. ಆ ದಿನವನ್ನು ವಿಜಯದಶಮಿ ದಸರಾ ಎಂದು ಆಚರಿಸಲಾಗುತ್ತದೆ. ಇದು ಸತ್ಪ್ರವೃತ್ತಿಯ ವಿಜಯವನ್ನು ಸೂಚಿಸುತ್ತದೆ. ದುರ್ಗಾ ಪೂಜೆಯನ್ನು ನವರಾತ್ರಿ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷವೂ ಭಕ್ತರು ದುರ್ಗಾದೇವಿಯನ್ನು 9 ರಾತ್ರಿಗಳ ಕಾಲ ಆರಾಧಿಸುತ್ತಾರೆ. ಆರೋಗ್ಯ, ಐಶ್ವರ್ಯ ಮತ್ತು ಧೈರ್ಯದ ಆಶೀರ್ವಾದಕ್ಕಾಗಿ ಅವಳನ್ನು ಪ್ರಾರ್ಥಿಸುತ್ತಾರೆ.